ಇವತ್ತು ನಮ್ಮ ಮನೆಯಲ್ಲಿ ಹಲಸಲನ್ನು ಕಟ್ ಮಾಡ್ತಾ ಇದ್ದೀವಿ. ಅದು ಎಷ್ಟು ಸಕ್ಕತ್ತಾಗಿ ಘಮ ಘಮ ಅಂತೈತೆ. ಹಣ್ಣು ಮಾತ್ರ ಸೂಪರಾಗಿದೆ. ಅದರಲ್ಲಿ ನಾವು ಒಂದು ಡಿಶ್ ರೆಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತು. ನಮ್ಮಮ್ಮ ಅದನ್ನು ಟಕ ಟಕ ಅಂತ ಕುಯ್ದಾಕ್ತೈತೆ, ತೋರಿಸ್ತೀವಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಹಣ್ಣು ಬಂದ್ಬಿಟ್ಟಿದೆ ಇವತ್ತು. ಅಂತ ಹಿಂಗೆ ಅನ್ಕೊಬಿಡೋದು. ಹಣ್ಣು ಸಣ್ಣ ಸಣ್ಣದೆಲ್ಲ ತೆಗ್ದು ಹಾಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಎಲ್ಲಾನು. ಇನ್ನೂ ಇದೆ, ಎಲ್ಲ ಬಿಡಿಸಿ ಇಟ್ಕೋಬೇಕು, ಇನ್ನೂ ಜಾಸ್ತಿ ಆಗುತ್ತೆ. ಹಲಸಲನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು. ಕಾಯಿ ತುರಿ ಹಾಕೋಬೇಕು. ಆಮೇಲೆ ಏಲಕ್ಕಿ ಕಾಯಿ ಪುಡಿ ಮಾಡ್ಕೊಂಡು ಹಾಕೋಬೇಕು. ದ್ರಾಕ್ಷಿ, ಗೋಡಂಬಿ, ಆಲ್ಮಂಡು ಮತ್ತೆ ಕಲ್ಸಕ್ಕರೆ ಹಾಕೊಳ್ತಾ ಇದ್ದೀವಿ. ಸಕ್ಕರೆ ಅಲ್ಲ, ಬೆಲ್ಲದ ಪುಡಿ ಮಾಡ್ಕೊಂಡಿದ್ದೀವಿ. ಇವಾಗ ಬೆಲ್ಲದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಲ್ಲನ ಒರ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಬೆಲ್ಲ ಒರೆಯೋದು ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಬೆಲ್ಲನ ಪುಡಿ ಮಾಡ್ಕೊಬಿಟ್ಟಿದ್ದೀವಿ. ಇದು ಓಕೆನಾ? ಇವಾಗ ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಘಮ ಘಮ ಹೆಂಗೆ ಬರ್ತಿದೆ ಅಂದರೆ ನಾವು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ವಲ್ಲ, ಹಲಸಲನ್ನು ಏನು ಹೇಳಿದ್ದು ರಸಾಯನ ಮಾಡಿರೋದು. ಸಖತ್ತಾಗಿದೆ. ಅಮ್ಮ ಮಾಡಿಕೊಟ್ಟಿರೋದಲ್ವಾ. ನಾವು ರಸಾಯನ ಅಂದರೆ ತುಂಬ ಇಷ್ಟಪಡ್ತೀವಿ. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಥವಾ ನಾವು ಊರಲ್ಲಿ ದೇವಸ್ಥಾನಕ್ಕೆ ಅಮ್ಮ ಕರ್ಕೊಂಡು ಹೋಗುತ್ತಲ್ವಾ, ಅಂಥ ಟೈಮಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಅಂದರೆ ಫಸ್ಟ್ ಓಡೋಗ್ಬಿಡ್ತಾ ಇದ್ವಿ ನಾವು. ಅಮ್ಮ ಬಂದು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಏನಾದ್ರು ಕರೆದ್ರೆ ಫಸ್ಟು ಅಲ್ಲಿ ಪ್ರಸಾದ ಕೊಡ್ತಾರೆ ಅಂತಂದರೆ ಮಾತ್ರ ಬರ್ತೀವಿ ಅಂತ ಹೇಳ್ತಾ ಇದ್ವಿ ನಾವು. ಆದರೂ ತುಂಬ ಚೆನ್ನಾಗಿರುತ್ತೆ ಸ್ಕೂಲ್ಗೆ ಹೋಗೋ ಲೈಫಲ್ಲಿ. ಆಟ ಆಡ್ಕೊಂಡು ಕಿತ್ತಾಡ್ಕೊಂಡು ದೇವಸ್ಥಾನ ಹತ್ರ ರಸಾಯನ ತಿನ್ಕೊಂಡು ಎಲ್ಲ ಮಾಡೋದು.